ಹಾಯ್ ಹೆಲೋ ಎವ್ರಿ ವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಈಗಲೇ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ, ತಮಿಳಲ್ಲಿ ಡಬ್ ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡಿದ್ರೆ 54 ಕೋಟಿ, ಬಜೆಟ್ ನೋಡಿದ್ರೆ 35 ಕೋಟಿ. ಮತ್ತು ಈ ಮೂವಿಗೆ ರನ್ನಿಂಗ್ ಟೈಮ್ ಒಂದು 156 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆ ಆಗಿದ್ದ ದಿನಾಂಕ ಫೆಬ್ರವರಿ 9, 2024 ಬಿಡುಗಡೆ ಆಗಿರುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ತೆಲುಗಿನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ. ಮತ್ತು ರವಿ ತೇಜಸ್ ಅವರ ಫ್ಯಾನ್ಸ್ಗಳು ಈ ಮೂವಿಯಲ್ಲಿ ತುಂಬ ಹೆಚ್ಚಿನ ರಿವ್ಯೂಸ್ಗಳನ್ನು ಕೊಟ್ಟಿದ್ದಾರೆ ಪಾಸಿಟಿವ್ ಆಗಿ. ಮತ್ತು ಇದೊಂದು ಕ್ರೈಮ್ ಥ್ರಿಲ್ಲರ್ ಮೂವಿ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಕಾರ್ತಿಕ್ ಘಟ್ಟಮೇನನ್. ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ರವಿ ತೇಜ್, ಅನುಪಮಾ ಪರಮೇಶ್, ಕಾವ್ಯ ತರ್ಪು, ನವಿದೀಪ್ ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ. ಈ ಮೂವಿಗೆ ಪಾಸಿಟಿವ್ ಆಗಿ ರಿವ್ಯೂಸ್ಗಳನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ತಮಿಳಲ್ಲಿ ಮತ್ತು ತೆಲುಗಿನಲ್ಲಿ ಸಾಂಗ್ಸ್ಗಳಂತೂ ಸೂಪರ್ ಹಿಟ್ ಆಗಿದೆ. ಫ್ಯಾನ್ಸ್ಗಳು ಕೂಡ ಇಷ್ಟಪಟ್ಟು ಸಿನಿಮಾವನ್ನು ನೋಡ್ಕೊಂಡು ಹೆಚ್ಚಿನ ರಿವ್ಯೂಸ್ಗಳು ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ತ್ರಿಪತಿ ಅನ್ನೋ ವ್ಯಕ್ತಿ ಇರ್ತಾರೆ. ತ್ರಿಪತಿಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ತ್ರಿಪತಿ ಏನು ಮಾಡ್ತಾರೆ ಅಂದರೆ, ಅವರು ಒಂದು ಗ್ಯಾಂಗ್ಸ್ಟರ್ ಆಗಿರ್ತಾರೆ ಅಂತಲೇ ಹೇಳಬಹುದು ತ್ರಿಪತಿ ಅವರು. ಮತ್ತು ಅವರ ಹೆಸರನ್ನು ಕೂಡ ತುಂಬ ಕಡೆಯಿಂದ ಫೇಮಸ್ ಆಗಿರುತ್ತೆ. ಮತ್ತು ಅವರ ಫ್ಯಾಮಿಲಿಗೆಲ್ಲ ಒಂದು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡ್ತಿರ್ತಾರೆ. ಅದರಿಂದ ಕೆಲವು ವ್ಯಕ್ತಿಗಳು ಅವ್ರನ್ನ ಟಾರ್ಗೆಟನ್ನು ಮಾಡಿಕೊಂಡಿರ್ತಾರೆ. ಯಾಕೆಂದರೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿರೋರಿಗೆ ಯಾರಿಗೂ ಕೂಡ ಮರ್ಯಾದೆ ಕೊಡೋದಿಲ್ಲ. ತ್ರಿಪತಿ ಅವರು ಕೂಡ ತುಂಬ ಕಷ್ಟಪಟ್ಟು ಅವ್ರನ್ನ ಸುಮಾರು ಬಿಸ್ನೆಸ್ಗಳನ್ನು ರನ್ ಮಾಡಿರ್ತಾರೆ. ಅದನ್ನೆಲ್ಲ ತನ್ನ ವಶಕ್ಕೆ ಸೇರ್ಕೋಬೇಕು ಅಂತ ಹೇಳಿ ವಿಲನ್ಗಳು ತುಂಬ ಟಾರ್ಚರನ್ನು ಮಾಡ್ತಿರ್ತಾರೆ. ಮತ್ತು ಕಂಪನಿಗಳನ್ನೂ ಕೂಡ ತನ್ನ ವಶಕ್ಕೆ ಸೇರ್ಕೋಬೇಕು ಅಂತ ಆ ವಿಲನ್ಸ್ಗಳೆಲ್ಲ ಟ್ರೈ ಮಾಡಿರ್ತಾರೆ. ಯಾಕಂದರೆ ಅಷ್ಟೊಂದು ದುಡ್ಡು ಬರ್ತಾ ಇರುತ್ತೆ ಅದರಿಂದ. ಹಾಗೆಯೇ ತ್ರಿಪತಿನೂ ಕೂಡ ಸುಮಾರು ಪ್ರಯತ್ನವನ್ನು ಪಡ್ತಾರೆ. ಆದರೆ ಆ ವಿಲನ್ಗೂ ಕೂಡ ಗಲಾಟೆ ಆಗುತ್ತೆ. ಮತ್ತು ಅವರಿಬ್ಬರ ನಡುವೆ ಜಗಳ ಕೂಡ ಆಗುತ್ತೆ. ತ್ರಿಪತಿ ಅವರ ಫ್ಯಾಮಿಲಿಗೂ ಟೆನ್ಷನ್ ಆಗೋಗುತ್ತೆ. ಮತ್ತು ಅವರು ಫ್ಯಾಮಿಲಿಯಲ್ಲಿ ರಕ್ಷಣೆಯನ್ನು ಮಾಡಿಕೊಂಡು ಮತ್ತು ತ್ರಿಪತಿ ಅವರ ವಿಲನ್ಗಳನ್ನ ಸಂಹಾರವನ್ನು ಮಾಡಿ ತ್ರಿಪತಿ ಅವರು ಇಷ್ಟು ವರ್ಷಗಳ ಕಾಲ ಜೈಲು ಅಂತೇಳಿ ವಿಧಿಸ್ತಾರೆ. ಮತ್ತು ಹೊರಗಡೆ ಬಂದು ಅವರ ಒಳ್ಳೆಯ ಕೆಲಸಗಳನ್ನು ನೋಡಿಕೊಂಡು ಹೋಗೋದೇ ಈ ಮೂವಿಯ ಸ್ಟೋರಿ. ರಿವ್ಯೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.